ಇನ್ನು ನಾವು ತಪ್ಪು ಮಾಡದೇ ಇದ್ರೂ ನಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ. ಟಿವಿ9ಗೆ ಉಚ್ಚಾಟಿತ ಶಾಸಕ ಶಿವರಾಮ ಹೆಬ್ಬಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ನನ್ನನ್ನ ಸೋಲಿಸೋದಕ್ಕೆ ಯತ್ನಿಸಿದ್ರು, ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸೋದಕ್ಕೆ ಪಿತೂರಿಯನ್ನ ಮಾಡಿದ್ರು, ಅಂಥವರಿಗೆ ಶಿಕ್ಷೆ ಕೊಡೋದು ಬಿಟ್ಟು ನಮ್ಮನ್ನ ಉಚ್ಚಾಟಿಸಿದ್ದಾರೆ. ಬಿ ಫಾರ್ಮ್ ಕೊಟ್ಟು ಸೋಲಿಸುವ ಷಡ್ಯಂತ್ರ ಮಾಡಿದ್ರು. ಹೈಕಮಾಂಡ್ಗೆ ಎಲ್ಲ ದಾಖಲೆಗಳನ್ನು ಕೂಡ ನಾನು ಸಲ್ಲಿಕೆ ಮಾಡಿದ್ದೇನೆ ಅಂತ ಶಿವರಾಮ ಹೆಬ್ಬಾರ್ ಅವರು ತಮ್ಮ ಉಚ್ಚಾಟನೆಯ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸೂರಜ್ ಶಿವರಾಮ ಹೆಬ್ಬಾರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡಿ. ಬಿಜೆಪಿ ಪಕ್ಷದಿಂದ ಶಿವರಾಮ್ ಹೆಬ್ಬಾರ್ ಅವರನ್ನ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮನ್ನ ಮತ್ತೆ ಎಸ್ ಟಿ ಸೋಮಶೇಖರ್ ಇಬ್ಬರನ್ನು ಸಹಿತ ಉಚ್ಚಾಟನೆ ಮಾಡಲಾಗಿದೆ, ಏನು ಹೇಳ್ತಾರೆ ಸರ್? ನಾನು ಗಮನಿಸಿದ್ದೇನೆ, ನನಗೂ ಅಧಿಕೃತವಾಗಿ ಪತ್ರಗಳೆಲ್ಲ ಬಂದು ಲಭಿಸಿದೆ. ಕಾರಣಗಳ ಮಾತ್ರ ಗೊತ್ತಾಗಿಲ್ಲ. ನಾನು ಮಾತನ್ನು ಹೇಳಿದ್ದೇನೆ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೀನಿ. ಆವತ್ತೇನು ಹೇಳಿದ್ದೀನಿ ಅದನ್ನೇ ಇದ್ದೀನಿ. ಪಕ್ಷ ಕೊಟ್ಟಂಥ ನಿರ್ಣಯ ಸ್ವಾಗತಿಸ್ತೀನಿ. ಅಂದರೆ ಸರ್, ಇವತ್ತು ಪಕ್ಷ ಯಾವ ಹಂತದಲ್ಲಿ ಯಾವ ನಿರ್ಣಯ ಯಾಕಾಗ ಮಾಡ್ತೊಳ್ಳೋದ್ರ ಬಗ್ಗೆ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಯಾರಿಗೆಲ್ಲ ಅನೇಕ ತಪ್ಪುಗಳನ್ನು ಮಾಡಿದ ಮೇಲೆ ಶಿಕ್ಷೆ ಕೊಡ್ತವೆ, ಯಾರಿಗೆ ತಪ್ಪನ್ನು ಮಾಡದೆ ಹೋದವರಿಗೂ ಶಿಕ್ಷೆ ಕೊಡ್ತವೆ, ಯಾರಿಗೆಲ್ಲ ಯಾವ್ಯಾವ ಕಾಲಕ್ಕೆ ಶಿಕ್ಷೆ ಕೊಡ್ತವೆ, ಇವೆಲ್ಲ ಅವು ವಿವೇಚನೆ ಸೇರಿದ್ದು. ಅವು ದೇವರು ಒಳ್ಳೇದು ಮಾಡಲಿ. ಅಂದರೆ ಈ ಉಚ್ಚಾಟನೆಯನ್ನು ನೀವು ನಿರೀಕ್ಷೆ ಮಾಡಿದ್ರಾ ಅಥವಾ ಹೆಂಗೆ? ನಾನೇ ಯಾಕೆ ಉಚ್ಚಾರಣೆ ನಿರೀಕ್ಷೆ ಮಾಡಲಿ? ತಪ್ಪು ಮಾಡಿದ್ದೆ ನಿರೀಕ್ಷೆ ಮಾಡ್ತಿದ್ದೆ, ತಪ್ಪೇ ಮಾಡಿದೆ ನಾ ಯಾಕೆ ನಿರೀಕ್ಷೆ ಮಾಡಲಿ? ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನಾನೊಬ್ಬ ಅಭ್ಯರ್ಥಿಯಾಗಿ ಪಕ್ಷಕ್ಕೆ ಏನೆಲ್ಲ ಲಿಖಿತವಾಗಿ ಕೊಡಬೇಕೋ ಕೊಟ್ಟಿದ್ದೀನಿ. ಸರಿಯಾದಂಥ ರೀತಿಯಲ್ಲಿ ಅದನ್ನು ಗಮನಿಸದೆ ಅಂಥವರಿಗೆ ಪ್ರಮೋಷನ್ ಕೊಟ್ಟು ಎತ್ತ ಸ್ಥಾನದಲ್ಲಿ ತೆಗೆದುಕೊಂಡಕ್ಕಂಥ ಪದ್ಧತಿ ಪಕ್ಷ ನೀಡಿದಾಗ ಆ ಪಕ್ಷ ಈ ಮನಸ್ಥಿತಿ ಹೇಗಿರುತ್ತೆ ನಮ್ಮದು? ಗೆದ್ದಾಗ ಎಲ್ಲವೂ ಬರ್ತವೆ, ಟಿ ವಿಯವರು ಬರ್ತವೆ, ಎಲ್ಲವೂ ಬರ್ತವೆ, ಸೋತಾಗ ಯಾರು ಬರ್ತವೆ ನಮಗೆ? ಒಬ್ಬ ವ್ಯಕ್ತಿಗೆ ಶಾಸಕ ಸ್ಥಾನದ ನಿಂತವನಿಗೆ ಗೆಲುವಿನ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ದ್ರೋಹಕ್ಕಿಂತ ದೊಡ್ಡ ದ್ರೋಹ ಯಾವುದೂ ಅಲ್ಲ. ಆ ದ್ರೋಹ ಇವತ್ತು ನಾವು ಮಾಡಿರ್ತಕ್ಕಂಥ ದ್ರೋಹಕ್ಕೆ ಏನೂ ಅಲ್ಲ. ಅದನ್ನು ಆ ಕಾಲಕ್ಕೆ ನಾವು ಪತ್ರವನ್ನು ಕೊಟ್ಟಾಗ ಸೂಕ್ತ ವೇದಿಕೆಯಲ್ಲಿ ಅದನ್ನು ಗಮನಿಸಿದ್ದಿದ್ದರೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ತಪ್ಪು ಒಂದು ಕೈಯಿಂದ ಆಗಿಲ್ಲ, ತಪ್ಪು ಎರಡೂ ಕೈಯಿಂದ ಆಗಿದೆ. ಸರ್, ಈಗ ಗೆಲ್ಲು ದ್ರೋಹ ಮಾಡಿದ್ರು ಅಂತ ಹೇಳಿದ್ರಿ, ಇದು ಉಪಚುನಾವಣೆಯಲ್ಲಿ ಆಗಿದ್ದ ಅಥವಾ ಸಾರ್ವಜನಿಕ ಚುನಾವಣೆ? ಎರಡು ಸಾರ್ವಜನಿಕ ಚುನಾವಣೆ. ಸಾರ್ವಜನಿಕ ಚುನಾವಣೆ. ಈ ವಿಚಾರವಾಗಿ ನೀವು ಬಿಜೆಪಿ ಯಾವೆಲ್ಲ ನಾಯಕರಿಗೆ ಹೇಳಿದ್ರೆ ತಲುಪಿಸಬೇಕೋ ಲಿಖಿತವಾಗೇ ತಲುಪಿಸಿದ್ದೀನಿ. ಏನು ಹೇಳಿದ್ರು ಸರ್ ಅವರು? ಅವಾಗ ಏನಾದರೂ ರಿಪ್ಲೈ ಮಾಡಿದ್ರು? ಮಾಡ್ತೇನೆ ಅಂತ ಹೇಳಿದ್ದು, ಮಾಡಿಲ್ಲ. ಇವತ್ತು ಮಾಡಿದ್ದಲ್ಲ ಅಭಿಪ್ರಾಯ, ಇದೇ ಅಭಿಪ್ರಾಯ ಮಾಡಿದ್ದು. ಇದೊಂದೇ ಕಾರಣಕ್ಕೆ ನೀವು ಪಕ್ಷದಿಂದ ಅಂತರ ಕಾಯ್ದು ಅಂತಲ್ಲ, ಇದು ಒಂದು ಕಾರಣ ಅಂತೇಳಿ ನೀವು ಅಷ್ಟು ಹಗವಾಗಿ ಯೋಚನೆ ಮಾಡಬೇಡಿ. ನಾನು ಮೊದಲೊಂದು ಶಬ್ದವನ್ನು ಉಪಯೋಗಿಸಿದೆ. ಒಬ್ಬ ಶಾಸಕ ಸ್ಥಾನದಲ್ಲಿ ನಿಂತಕ್ಕಂಥವನಿಗೆ ಚುನಾವಣೆಯ ಕಾಲದಲ್ಲಿ ಸೋಲಿನ ಪ್ರಯತ್ನ ಪಕ್ಷದಿಂದ ಆಗ್ತಾ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕಾರಣ ಯಾವುದೂ ಬೇಕಾಗಿಲ್ಲ. ಇಷ್ಟೆಲ್ಲ ರಾಜಕಾರಣ ನಡೀತಕ್ಕಂಥದ್ದೇ ಗೆಲುವಿನ ಬಗ್ಗೆ. ಬೇಡ ಅಂತದ್ದು ಆವತ್ತು ಚುನಾವಣೆ ಟಿಕೆಟ್ ಕೊಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿತ್ತು. ನಮ್ಮಿಂದ ಪಕ್ಷಕ್ಕೆ ಅನ್ಯಾಯ ಆಗತ್ತೆ ಅಂತ ಗೊತ್ತಿದ್ದರೆ ಬಿ ಫಾರ್ಮ್ ಸಹಿ ಮಾಡೋ ಅಧಿಕಾರ ನಿಮಗಿತ್ತು. ಆವತ್ತೇ ನಮ್ಮ ಬಿ ಫಾರ್ಮ್ ಕಟ್ ಮಾಡಬೇಕಿತ್ತು. ಕೊಟ್ಟು ಸೋಲ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಮತ್ತೊಂದು ಕಡೆಗೆ ಹೋಗಿ ಗೆಲ್ಲಬಾರ್ದು ಇರ್ತಕ್ಕಂಥ ಪ್ರವೃತ್ತಿನ ನಿಮ್ಮದು. ಅಂದರೆ ನಿಮ್ಮ ಕ್ಷೇತ್ರದಲ್ಲಿರೋ ಮುಖಂಡರ ಹಿಂದ್ಗಡೆ ಬಿಜೆಪಿ ಹಿರಿಯ ನಾಯಕರ ಷಡ್ಯಂತ್ರ ಇದೆ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ್ದೇನೆ, ಜಿಲ್ಲಾ ಮಟ್ಟದ ಅನೇಕ ನಾಯಕರು ಏನೇನು ಮಾಡಿದೆ ಎಲ್ಲವನ್ನು ಪತ್ರದಲ್ಲಿ ಬರೆದಿದ್ದೀನಿ. ಅದನ್ನು ಮತ್ತೆ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗೋದಿಲ್ಲ, ಕಾಲ ಬಂದಾಗ ಮಾಡ್ತೀನಿ. ಎಲ್ಲ ದಾಖಲೆಗಳು ನನ್ನ ಕೈಯಲ್ಲಿ ಜೀವಂತವಾಗಿಯೇ ಇದೆ. ನಾವು ಪಶ್ಚಾತ್ತಾಪದಿಂದ ಮತ್ತೆ ಈ ಮಾತನ್ನು ಹೇಳ್ತಾ ಇಲ್ಲ, ಅದೊಂದು ಪಕ್ಷ ನಡೆದುಕೊಳ್ತಕ್ಕಂಥ ರೀತಿಯ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆ ಮನಸ್ಥಿತಿಯಲ್ಲಿ ಅದನ್ನೆಲ್ಲ ಒಪ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವನಿಗೆ ಸ್ವಲ್ಪ ಅದು ಸ್ವಾಭಿಮಾನ ಹೇಳ್ತಕ್ಕಂಥ ನಮಗೂ ಇರಬೇಕಾಗತ್ತೆ. ಸ್ವಾಭಿಮಾನದಿಂದ ಕೆಲಸ ಮಾಡ್ತೀನಿ. ಸರ್, ನೀವು ಸಾಮಾನ್ಯ ಕಾರ್ಯಕರ್ತನಾಗಿ, ಸಚಿವರಾಗಿ, ಈಗ ಮತ್ತೆ ಶಾಸಕರಾಗಿದ್ದೀರಾ. ಇಷ್ಟು ದೊಡ್ಡ ಹಿರಿಯ ರಾಜಕಾರಣಿಗಳು ಮುಂದಿನ ನಡೆ ಏನಾಗಿರುತ್ತೆ ಸರ್ ನಿಮ್ಮದು? ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಅಂತ ನಂಬಿರುವಂಥ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ಕೊಯಿಸ್ತಾರೆ? 1 ಗಂಟೆಗೆ ಅಭಿಪ್ರಾಯ ಬಂದಿದೆ. ಈ 3 ಗಂಟೆಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ವೇದಿಕೆ ಇದಲ್ಲ. ಸೂಕ್ತವಾದಂಥ ಸಂದರ್ಭದಲ್ಲಿ ಯಾವ್ಯಾವ ಕಡೆ ಚರ್ಚೆ ಮಾಡಬೇಕು ಅಂತಕ್ಕಂಥ ನನ್ನ ನಂಬಿಕೆ ಇದೆಯೋ ಅಲ್ಲಿ ಚರ್ಚೆ ಮಾಡಿ ಸೂಕ್ತವಾದಂಥ ಸಮಯದಲ್ಲಿ ಸರಿಯಾದಂಥ ನಿರ್ಣಯ ಆಗತ್ತೆ. ಇದಾಗಿತ್ತು ಶಾಸಕ ಶಿವರಾಮ ಹೆಬ್ಬಾರ್ ಅವರು. ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, ಟಿವಿ9 ಕಾರವಾರ.